ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಗೆ ನಾಳೆ ಅಧಿಕೃತ ಚಾಲನೆ. ದಾವಣಗೆರೆಯಲ್ಲಿ ಪ್ರಸಿದ್ಧವಾದ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಗೆ ಅಧಿಕೃತವಾಗಿ ಚಾಲನೆ ದೊರೆತಿದ್ದು, ನಿನ್ನೆ ಭಾನುವಾರ ರಾತ್ರಿ ಜಾತ್ರೆ ನಿಮಿತ್ತ ಸಾರು ಹಾಕಲಾಯಿತು. ಬೆಳಗಿನಿಂದಲೇ ದೇವಿಗೆ ಪಂಚಾಮೃತ ಅಭಿಷೇಕ, ಕಂಕಣ ಧಾರಣೆ ಸೇರಿ ನಾನಾ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. 2 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ನೆಂಟರಿಷ್ಟರು ಈಗಾಗಲೇ ದಾವಣಗೆರೆಗೆ ಬರ್ತಿದ್ದಾರೆ. ಈಗಾಗಲೇ ಸಿದ್ಧತೆ ನಡೆಸಿರುವ ಜನ ಸಾರು ಹಾಕಿದ ನಂತರ ಜಾತ್ರಾ ಪೂಜಾ ಚಟುವಟಿಕೆ ಆರಂಭವಾಗಿದೆ. ಇಂದು ಬಿಡುವು ಇರಲಿದೆ. ನಾಳೆ ಮಾರ್ಚ್ 19ರ ಮಂಗಳವಾರ ಬೆಳಿಗ್ಗೆ ದಾಸೋಹದ ಮಹೋಪಕರಣ ಸಮಾರಂಭೋತ್ಸವ ಹಾಗೂ ರಾತ್ರಿ ಶ್ರೀ ಅಮ್ಮನವರಿಗೆ ಭಕ್ತಿ ಸಮರ್ಪಣೆ ನೆರವೇರಲಿದೆ. ತದನಂತರ ರಾತ್ರಿ 9 ಗಂಟೆಯಿಂದ ಸಾಂಸ್ಕೃತಿಕ ಮೇಳ, ಡೊಳ್ಳು ಕುಣಿತ, ಸಿಡಿಮತ್ತಿನ ಪ್ರದರ್ಶನದ ಜೊತೆಗೆ ಬೆಳ್ಳಿ ರಥದಲ್ಲಿ ಅಮ್ಮನವರ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ. ಮಾರ್ಚ್ 20ರ ಬುಧವಾರ ಬೆಳಿಗ್ಗೆ ಚರಕ ಚೆಲ್ಲುವುದು, ಮಹಾಪೂಜೆ ಸಮಾರಂಭ ನಡೆಯಲಿದೆ. 17ರಿಂದ 23ನೇ ತಾರೀಕುವರೆಗೆ ದುರ್ಗಮ್ಮನ ಜಾತ್ರೆ 3 ವರ್ಷಕ್ಕೆ ನಡೀತದೆ. ಅದೇ ರೀತಿ ಈ ವರ್ಷ ಕೂಡ ನಡೀತಾ ಇದೆ. 17ನೇ ತಾರೀಕು ಮಾರ್ಚ್ 23ನೇ ತಾರೀಕು ಮಾರ್ಚ್ ನಮಗೆ ಸುಮಾರು 3ರಿಂದ 4 ಲಕ್ಷ ಜನ ಇದೆ. ಹಾಗಾಗಿ ಈಗಾಗಲೇ ನಗರದ ಎಲ್ಲ ಕಡೆ 14 ಕಡೆ ಚೆಕ್ ಪೋಸ್ಟ್ಗಳನ್ನ ಹಾಕೊಂಡಿದ್ದೇವೆ. ಇದು ಚುನಾವಣಾ ನಿಮಿತ್ತ ಇರುವ ಚೆಕ್ ಪೋಸ್ಟ್ಗಳನ್ನು ಕೂಡ ಹಾಕೊಂಡಿದ್ದೇವೆ. ಎಲ್ಲೆಲ್ಲಿ CCTV ಬೇಕು, 300 CCTVಗಳ ಕಣ್ಗಾವಲನ್ನು ಕೂಡ ಇಟ್ಟಿದ್ದೇವೆ. ನಮ್ಮ ಮ್ಯಾನ್ ಆಫೀಸರ್ಸ್ ಕೂಡ ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ದೇವೆ. ಅದಲ್ಲದೆ ಇಲ್ಲಿ ಎಲ್ಲ ಕಡೆ ಕುಡಿದು ಆಗಬಾರ್ದು ಅಂತ ಪ್ರತ್ಯೇಕವಾದ ಸರದಿಗಳನ್ನು ಕೂಡ ಲೈನ್ ಹಾಕೋದು ಕೂಡ ಮಾಡಲಾಗಿದೆ. ಅದಲ್ಲದೆ ಏನು ಇಲ್ಲಿ ಪ್ರಾಣಿ ಬಲಿ ಷೇರು ತರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಕೂಡ ಇಲ್ಲಿ ಬಗ್ಗೆ ಈಗಾಗಲೇ ಅರಿವು ಮೂಡಿಸಲಾಗಿದೆ. ಅದಲ್ಲದೆ ಯಾವುದೇ ರೀತಿಯಾದ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದು ಅದೆಲ್ಲವನ್ನು ಕೂಡ ನಮ್ಮ ನನ್ನ ಸಿವಿಲ್ಸಲ್ಲಿ ಮಾಡಿರುವುದು ಮತ್ತು ಯಾರು ಕೂಡ ಬೇರೆಯವರಿಗೆ ತೊಂದರೆ ಕೊಡುವುದಾಗಿ ಬೇರೆ ಥರ ಯಾವುದೇ ಘಟನೆ ನಡೆದರೂ ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡುವುದು. ಮಂಗಳವಾರ ರಾತ್ರಿ ನಡೆಯುವ ದೇವಿಯ ಮೆರವಣಿಗೆ ವೇಳೆಗಾಗಲೇ ಭಕ್ತರು ಜಮಾಯಿಸಿ ಜಾತ್ರೆ ಕಳೆಗಟ್ಟಿರುತ್ತದೆ. ರಾತ್ರಿಯಿಡೀ ನಾನಾ ಧಾರ್ಮಿಕ ಆಚರಣೆ ನಡೆಯಲಿವೆ. ಬುಧವಾರ ಮುಂಜಾನೆಯೇ ದುಗ್ಗಮ್ಮ ಮಹಾಪೂಜೆ ಸಮಾರಂಭ ನಡೆಯಲಿದೆ. ಚರಕ ಚೆಲ್ಲುವ ಕಾರ್ಯ ನಡೆಯಲಿದೆ. ಭಕ್ತರ ಮನೆಗಳಲ್ಲಿ ಮಾಂಸಾಹಾರ ಜಾತ್ರೆಯ ಊಟಕ್ಕೆ ಸಿದ್ಧತೆ ಆರಂಭವಾಗಿ ಸಂಜೆ ಹೊತ್ತಿಗೆ ಇಡೀ ಊರು ಜಾತ್ರೆಯಲ್ಲಿ ಮುಳುಗೇಳಲಿದೆ. ಸುಮಾರು 17 ಜನ ಸಂಘ ತಗೊಳ್ಳಿದ್ದಾರೆ. ಇದರಲ್ಲಿ ಗೌರವಾಧ್ಯಕ್ಷರು ಡಾಕ್ಟರ್ ಶಿವಶಂಕರಪ್ಪನವರು, ಕಾರ್ಯಾಧ್ಯಕ್ಷರು ಶ್ರೀ SS ಮಲ್ಲಿಕಾರ್ಜುನ ಹಾಗೂ ಇನ್ನು 15 ಜನ ಧರ್ಮಸ್ಥರಾಗಿ ಈಗ ಎಲ್ಲ ಸಿದ್ಧತೆಯನ್ನು ಮುಗಿದಿದೆ. 18, 19, 20 ನಿನ್ನೆ ಸಾರಾಟ ಕಾರ್ಯಕ್ರಮ ಮುಗಿದಿದೆ. ಈಗ 19, 20 ಮಂಗಳವಾರ ಮತ್ತು ಬುಧವಾರ ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಇದು. ಹಬ್ಬದ ದೇಹದಲ್ಲಿ ಏನಿದ್ರು ಮಂಗಳವಾರ, ಶುಕ್ರವಾರ, ಮಂಗಳವಾರ, ಬುಧವಾರ ಈ 24 ಜಾತ್ರೆ ಏನಿದೆ ಅಲ್ಲ, ಇದು ಮಂಗಳವಾರ ಮತ್ತು ಬುಧವಾರ ಪ್ರಾರಂಭ ಆಗಿ, ಮಂಗಳವಾರ ಬುಧವಾರ ಪ್ರಾರಂಭ ಆಗಿ ಸುಮಾರು 12ರಿಂದ 15 ಲಕ್ಷ ಜನ ಸೇರ್ತಾರೆ. ಈಗ ಪೆಂಡಲ್ ಕೆಲಸ ಮುಗಿದಿದೆ. ಬಂದಂಥ ಭಕ್ತಾದಿಗಳಿಗೆ ಏನು ನೀರಿನ ಚೇವರು, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮಳೆಯ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯೂ ನಮ್ಮ ನಗರ ಪಾಲಿಕೆಯವರು, ಎಲ್ಲ ಇಲಾಖೆಯವರು, ಸರ್ಕಾರಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿಯಿಂದಲೂ ನಾವು ಸಹಕಾರ ಕೊಡ್ತೇವೆ. ಭಕ್ತರಿಗೆ ದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ? ಯಾವ ಥರ? ಧರ್ಮ ದರ್ಶನ ಒಂದು ಇದೆ. ಆಮೇಲೆ 50 ರೂಪಾಯಿ ಟಿಕೆಟ್ ಮಾಡಿದ್ದೀವಿ ತುರ್ತು ದರ್ಶನಕ್ಕೆ. ಆಮೇಲೆ ಇನ್ನೊಂದು VIP ಪಾಸ್, VIP ಪಾಸು ಟಿಕೆಟ್ಟು ಒಂದೇ ರೋನಲ್ಲಿ ಕೊಡ್ತಾರೆ. ಬುಧವಾರ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನಕ್ಕೆ ದೇವಾಲಯಕ್ಕೆ ಆಗಮಿಸುತ್ತಾರೆ. ಉರುಳು ಸೇವೆ ಸೇರಿದಂತೆ ನಾನಾ ಆಚರಣೆ ಜರುಗಲಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಆರಂಭ ಆಗಿದ್ದು, ಇಡೀ ದಾವಣಗೆರೆ ದೇವಿ ದರ್ಶನ ಮಾಡಲು ಕಾತುರದಿಂದ ಕಾಯುತ್ತಿದೆ. ಈಗಾಗಲೇ ದೇವಸ್ಥಾನದ ಸುತ್ತಲೂ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಹಾಮಂಟಪ ಅತ್ಯಂತ ಆಕರ್ಷಣೀಯವಾಗಿದೆ. ದೇವಾಲಯದ ಸುತ್ತಮುತ್ತಲೂ ಹೂವು, ಹಣ್ಣು, ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆ ಜನಸೂರೆಗೊಳಿಸ್ತಾ ಇದೆ. ವರದಿ JB ದೇವೇಂದ್ರ ಕುಮಾರ್, ದಾವಣಗೆರೆ.